ಒಡಿಶಾದಲ್ಲಿ ಬಿಜೆಪಿ ಅಧ್ಯಾಯ ಶುರುವಾಗಿದೆ. ಮುಖ್ಯಮಂತ್ರಿಯಾಗಿ ಬುಡಕಟ್ಟು ನಾಯಕ ಮೋಹನ್ ಚರಣ್ ಮಾಂಝಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಭುವನೇಶ್ವರದ ಜನತಾ ಮೈದಾನದಲ್ಲಿ ಸಂಜೆ 5 ಗಂಟೆ ಸುಮಾರಿಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಿತು. 52 ವರ್ಷದ ಮೋಹನ್ ಮಾಂಝಿ ರಾಜ್ಯದಲ್ಲಿ ಬಿಜೆಪಿಯ ಮೊದಲ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು. ವಿಧಾನಸಭಾ ಚುನಾವಣೆಯಲ್ಲಿ ಭಾರೀ ಸೋಲಿನ ನಂತರ ಬಿಜು ಜನತಾ ದಳ ಬಿಜೆಡಿ ಮುಖ್ಯಸ್ಥ ನವೀನ್ ಪಟ್ನಾಯಕ್ ಅವರ 24 ವರ್ಷಗಳ ಅಧಿಕಾರಾವಧಿಯು ಕೊನೆಗೊಂಡಿದ್ದರಿಂದ ಮಾಂಝಿ ಬಿಜೆಪಿಯ ಮೊದಲ ಮುಖ್ಯಮಂತ್ರಿ ಆದರು. ಈ ಸಂದರ್ಭದಲ್ಲಿ ಇಬ್ಬರಿಗೆ ಉಪಮುಖ್ಯಮಂತ್ರಿ ಭಾಗ್ಯವೂ ಕೂಡ ಒದಗಿ ಬಂದಿದೆ. ಸಿಎಂ ನಂತರ ಇಬ್ಬರು ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. 6 ಬಾರಿ ಶಾಸಕರಾಗಿದ್ದ ಕನಕ್ ವರ್ಧನ್ ಸಿಂಗ್ ದೇವ್ ಮತ್ತು ಪ್ರಥಮ ಬಾರಿಗೆ ಶಾಸಕರಾದ ಪ್ರಭಾತಿ ಪರಿದಾ ಡಿಸಿಎಂ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ರಘುಬರ್ ದಾಸ್ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರು ಮತ್ತು ಬಿಜೆಪಿ ಆಡಳಿತವಿರುವ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದರಲ್ಲಿ ವಿಶೇಷವಾಗಿ ನೋಡೋದಾದರೆ ಕ್ಯಾಬಿನೆಟ್ ಮಂತ್ರಿಗಳ ಪಟ್ಟಿಯನ್ನು ನೋಡೋದಾದರೆ ಬಿಜೆಪಿ ಸರ್ಕಾರದ ಸಂಪುಟ ಸದಸ್ಯರಾಗಿ ಸುರೇಶ್ ಪೂಜಾರಿ, ರವಿ ನಾರಾಯಣ್ ನಾಯ್ಕ್, ನಿತ್ಯಾನಂದ್ ಗೊಂಡ, ಕೃಷ್ಣಚಂದ್ರ ಪತ್ರ, ಪೃಥ್ವಿರಾಜ್ ಹರಿಚಂದ್ರನ್, ಮುಕೇಶ್ ಮಹಲಿಂಗ್, ವಿಭೂತಿ ಭೂಷಣ್, ಡಾಕ್ಟರ್ ಕೃಷ್ಣಚಂದ್ರ ಮಹಾಪಾತ್ರ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಮೋಹನ್ ಚರಣ್ ಮಾಂಝಿ ಇಂದು ಬೆಳಿಗ್ಗೆ ಮಾಜಿ ಸಿಎಂ ನವೀನ್ ಪಟ್ನಾಯಕ್ ಅವರನ್ನು ಭೇಟಿ ಮಾಡಿ ಪ್ರಮಾಣ ವಚನ ಸಮಾರಂಭಕ್ಕೆ ಆಹ್ವಾನಿಸಿದರು. ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ 147 ಸ್ಥಾನಗಳಲ್ಲಿ ಬಿಜೆಪಿ 78 ಸ್ಥಾನಗಳನ್ನು ಗೆದ್ದುಕೊಂಡಿದ್ದರೆ ಬಿಜೆಡಿ 51 ಸ್ಥಾನಗಳಿಗೆ ಇಳಿದಿದೆ. ಇದರಿಂದಾಗಿ ಕಳೆದ 24 ವರ್ಷಗಳಿಂದ ನವೀನ್ ಪಟ್ನಾಯಕ್ ನಡೆಸಿಕೊಂಡು ಬಂದಂತಹ ಒಂದು ಅಧಿಕಾರವನ್ನು ಇವತ್ತು ಬಿಜೆಪಿ ಹಸ್ತಾಂತರ ಮಾಡಿಕೊಂಡಿದೆ. ನವೀನ್ ಪಟ್ನಾಯಕ್ ಆ ರಾಜ್ಯದಲ್ಲಿ ಬಹು ಪ್ರತಿಷ್ಠೆಯ ನಾಯಕರು ಕೂಡ ಆಗಿದ್ರು. 24 ವರ್ಷಗಳಿಂದ ಸತತ ಸಿಎಂ ಆಗಿ ಬಂದಂತಹ ವ್ಯಕ್ತಿ ಅವರಾಗಿದ್ದರು. ಇವತ್ತು ಅವರ ಒಂದು ರಾಜಕಾರಣಕ್ಕೆ ಅಂತ್ಯವನ್ನು ಹಾಡುವಂತಹ ಸನ್ನಿವೇಶಕ್ಕೆ ಬಂದಿದ್ದಾರೆ. ಯಾಕೆಂದ್ರೆ ಎಲ್ಲೋ ದೊಡ್ಡ ಮಟ್ಟದಲ್ಲಿದ್ದಂತಹ ಪಕ್ಷ ಇವಾಗ ಸಣ್ಣ ಮಟ್ಟಕ್ಕೆ ಬಂದಿದೆ. ಸ್ಥಳೀಯ ಪಕ್ಷವಾಗಿತ್ತು, ಪ್ರಾದೇಶಿಕ ಪಕ್ಷವಾಗಿತ್ತು. ಅಲ್ಲಿ ಬಿಜೆಪಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಒಳ್ಳೆಯ ಸಾಧನೆ ಮಾಡಿರುವ ಹಿನ್ನೆಲೆ ಇವತ್ತು ಅಧಿಕಾರವನ್ನು ತನ್ನದಾಗಿಸಿಕೊಂಡಿದೆ. ಈ ರೀತಿಯ ಲೇಟೆಸ್ಟ್ ಪೊಲಿಟಿಕಲ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.